ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಈ ದಿವಸ ಒಂದು ಸಭೆ ಆಯೋಜನೆ ಮಾಡಿದ್ರು. ಮತ್ತೆ ಮಹಾತ್ಮ ಗಾಂಧಿ ಅವರಿಗೆ ಗೌರವಪೂರ್ವ ನಮನ ಸಲ್ಲಿಸಿದ್ದಾರೆ. ಹೇಳಿ ಸರ್ ಈ ದಿನದ ಬಗ್ಗೆ. ಇವತ್ತು ಮಹಾತ್ಮ ಗಾಂಧೀಜಿ ಅವ್ರನ್ನ ಪುಣ್ಯ ದಿವಸ, ಅವ್ರನ್ನ ಎಲ್ಲರೂ ಕೂಡ ಸ್ಮರಣೆ ಮಾಡಿ ನೆನೆಸ್ಕೊಳ್ಳುವಂಥ ದಿವಸ. ಇಡೀ ದೇಶವೇ ಅವ್ರನ್ನ ನೆನೆಸ್ಕೊಳ್ಳುವಂಥ ದಿವಸ ಇವತ್ತು. ಮುಂದಿನ ಪೀಳಿಗೆಯಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ನೆನೆಸ್ಕೊಳ್ಳೋದು ಮರಿಬಾರ್ದು. ಮತ್ತು ಅವ್ರನ್ನ ಇನ್ನೂ ವಿಶಾಲವಾದ, ಅದು KPCC ನಿರ್ಧಾರ ತಗೊಂಡಿದೆ. ಪ್ರತಿಯೊಂದು ಕಾಂಗ್ರೆಸ್ ಆಫೀಸಲ್ಲಿ ಇರ್ಬೋದು, ಕಚೇರಿಗಳಲ್ಲಿ ಇರ್ಬೋದು, ಅವರ ಒಂದು ಪ್ರತಿಮೆಗಳು ಮಾಡೋದು ಆಗಲಿ, ಮತ್ತು ಏನು ಇವತ್ತು ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮುಂದಿನ ಪೀಳಿಗೆಯಲ್ಲಿ ಅವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸ ಆಗಬೇಕು ಅನ್ನೋದು ಎಲ್ಲ ಒಂದು ವಿಚಾರ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆದರೆ ಇವತ್ತು BJP ಪಕ್ಷ ಅವ್ರನ್ನ ಏನು ಮಹಾತ್ಮ ಗಾಂಧೀಜಿ ಅವರು ಇದ್ದಾರೆ ಅವ್ರನ್ನ ಮರೀತಕ್ಕಂಥ ಕೆಲಸವನ್ನು ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗ್ಬೇಕು, ಅದಕ್ಕೆ ವಿಶೇಷವಾಗಿ ಇವಾಗ ಏನ್ ನಡೀತಾ ಇದೆ, ಮೊನ್ನೆನೂ ಪ್ರೊಟೆಸ್ಟ್ ಆಯ್ತು, ಮನ್ರೇಗಾ ಆ ಹೆಸರನ್ನೇ ಬದಲಾವಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಸೊ ಇದನ್ನ ಆಗ್ಬಾರ್ದಾಗಿ ಇದನ್ನ ತಡೆ ಹಿಡಿದು ಇನ್ನೂ ನಾವು ಹೆಚ್ಚಿನ ಕಾಂಗ್ರೆಸ್ ಪಕ್ಷದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಿ, ಏನು ಇವಾಗ ನಿರ್ಧಾರ ತಗೊಂಡಿರಂತೆ ಈ ಪಂಚಾಯತ್ ಇದೆಲ್ಲ ಕೂಡ ನಮ್ಮ ಮಹಾತ್ಮ ಗಾಂಧೀಜಿ ಅವರ ಹೆಸರುಗಳು ಇಡಬೇಕು. ಇಂಥ ಇನ್ನೂ ಹೆಚ್ಚಿನದಾಗಿ ಅವ್ರ ಹೆಸರುಗಳು ಜನರಿಗೆ ಇನ್ನೂ ಎಷ್ಟು ದಿವಸಗಳಾದ್ರೂ ಕೂಡ ದಿನನಿತ್ಯ ಅವ್ರನ್ನ ನೆನೆಸ್ಕೊಳ್ಳೋ ಅಂತ. ಯಾಕಂದ್ರೆ ಅವರ ಒಂದು ಇಡೀ ಅವ್ರ ಜೀವನವನ್ನೇ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಅವ್ರನ್ನ ನಾವು ಯಾವತ್ತೂ ಕೂಡ ನೆನೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಸರ್, ರಮೇಶ್ ಮೋಸ್ಟ್ ಆಫ್ ಸೀನಿಯರ್ ಲೀಡರ್ ಇದ್ದೀರಾ, ಒಳ್ಳೊಳ್ಳೆ ಸೂಕ್ತ ಸ್ಥಾನಮಾನಗಳೆಲ್ಲ ನಿಮಗೆ ಕಾಂಗ್ರೆಸ್ ಅಲ್ಲಿ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳೋದು ತಪ್ಪಿಲ್ಲ ಅನ್ಸುತ್ತೆ. ಸರ್, ಈ ಸರಿ GBA ಎಲೆಕ್ಷನ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಗೆ 50% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಮಹಿಳೆಯರು ಬಹಳ ಖುಷಿಯಾಗಿದ್ದಾರೆ. ಇಷ್ಟು ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ಸರ್? ನಿಜವಾಗ್ಲೂ ಕೂಡ ಇವತ್ತು ಹೆಣ್ಮಕ್ಳು ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಕೂಡ ಸರಿ ಸಮಾನವಾಗಿ ಇದ್ದಾರೆ. ಇವತ್ತು ಆಟೋ ರಿಕ್ಷಾ ಓಡಿಸೋದ್ರಿಂದ ಹಿಡಿದು, ಬೀದಿ ವ್ಯಾಪಾರ ಮಾಡೋದ್ರಿಂದ ಹಿಡಿದು, ಫ್ಲೈಟ್ ಓಡಿಸೋ ತನಕ ಮತ್ತು ರಾಕೆಟ್ ಅಲ್ಲಿ ಹೋಗಿ ಬರೋಷ್ಟು ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಇವತ್ತು ಒಂದು ಸರಿಯಾದ ನಿರ್ಧಾರ ತಗೊಂಡು 50% ಅವ್ರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಕೂಡ ಬಹಳ ಸಂತೋಷವಾಗಿದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ, ಅವ್ರಿಗೆ ಒಳ್ಳೇದಾಗುತ್ತೆ ಅಂತ. ಇನ್ನೊಂದು ವಿಷಯ ಸರ್, ನೀವು ಮಾತಾಡ್ತಾ ಇದ್ದಾಗ ಒಂದು ಬೀದಿ ಬದಿ ವ್ಯಾಪಾರಗಳು, ಆ ಬೀದಿ ಬದಿ ವ್ಯಾಪಾರಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಬಹಳ ಅನುಕೂಲ ಆಗ್ತಾ ಇದೆ ಸರ್. ಒಂದು 15,000 ಆಗಲಿ, 20,000 ಆಗಲಿ, 50,000 ಆಗಲಿ, ಈಗ 1 ಲಕ್ಷ ರೂಪಾಯಿ ಸರ್ ಬೀದಿ ಬದಿ ವ್ಯಾಪಾರಗಳ ವಿಭಾಗದಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಲೋನ್ ಎಲ್ಲ ಸಿಕ್ಕಿ ಅವ್ರ ಜೀವನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತೇವೆ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಈಗ 2014 ಕಾನೂನು ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮನಮೋಹನ್ ಸಿಂಗ್ ಅವರು ಇದ್ರು, ಆ ಸಂದರ್ಭದಲ್ಲಿ ಅವ್ರಿಗೆ ಆ ಒಂದು ಕಾನೂನನ್ನು ತಗೊಂಡು ಬಂದು UPA ಸರ್ಕಾರ ಇವತ್ತು ಆ ಕಾನೂನು ಅಡಿಯಲ್ಲಿ ಅವರಿಗೆ ಸಿಗುವಂತ ಸವಲತ್ತುಗಳು ಸಿಗ್ತಾ ಇದೆ. ಅಂದ್ರೆ 10,000 ರೂಪಾಯಿ ಫಸ್ಟ್ ಲೋನ್ ಕೊಡ್ತಾರೆ. ಯಾಕಂದ್ರೆ ಇವತ್ತು ಏನಾಗ್ತಾ ಇತ್ತು, ಅವರು ಮೀಟರ್ ಬಡ್ಡಿ ತಗೊಳ್ತಾ ಇದ್ರು. ಇವಾಗ ದಿನನಿತ್ಯ ಅವ್ರು ಹೋಗಿ ಒಂದು 1,000-2,000 ರೂಪಾಯಿಗೆ ಅವ್ರು ಬಿಸ್ನೆಸ್ ಮಾಡೋದೇ ಅಷ್ಟೇ. ಒಂದು 5,000 ರೂಪಾಯಿ ಬಿಸ್ನೆಸ್ ಮಾಡೋದ್ರೆ ಅವ್ರು ಬೆಳಗ್ಗೆ ಹೋಗಿ 5,000 ರೂಪಾಯಿ ತಗೊಂಡು ಆ ಮಾರ್ಕೆಟ್ ಇಂದ ಅವರು ಖರೀದಿ ಮಾಡ್ಕೊಂಡು ಬಂದು ವ್ಯಾಪಾರ ಮಾಡ್ತಾರೆ. ಸಂಜೆನೆ ಅದಕ್ಕೆ ಬಡ್ಡಿ ಕೊಡ್ಬೇಕು, 500 ರೂಪಾಯಿ, 200 ಏನೋ. ಬಟ್ ಅಂಥದನ್ನ ತಪ್ಪಿಸ್ಬೇಕು, ಅವ್ರ ಜೀವನನೂ ಸುಲಭವಾಗಿ ನಡಿಬೇಕು ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ಮೊದಲನೇ ಹಂತದಲ್ಲಿ 10,000 ರೂಪಾಯಿ ಲೋನ್ ಕೊಡ್ತಾರೆ. ಅದನ್ನ ಕಟ್ಟಿದ ತಕ್ಷಣ 20,000 ಕೊಡ್ತಾರೆ, ಆಮೇಲೆ 50,000 ಕೊಡ್ತಾರೆ. ಈ ತರ ಒಂದು ಒಳ್ಳೆ ನಿರ್ಧಾರ ತಗೊಂಡು ಮಾಡಿರೋದು ಇವಾಗ ಅವರು ಕೂಡ ಬಹಳ ಅನುಕೂಲ ಆಗ್ತಾ ಇದೆ. ಅದು ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ ಇವಾಗ ಅವರು ಕೂಡ ಒಂದು ಗವರ್ನಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಚುನಾಯಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ BBMP ಲಿಮಿಟ್ಸ್ ಅಲ್ಲಿ ಅವ್ರನ್ನ ಕೂಡ ಸರ್ಕಾರ ಮೀಟಿಂಗ್ ಕರೆಯುತ್ತೆ, ಅವ್ರ ಕುಂದುಕೊರತೆಗಳು ಕೇಳುತ್ತೆ. ಮತ್ತು ಇನ್ನೇನು ಅವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ರು, ಸರ್ಕಾರದಲ್ಲಿ ಅವ್ರದ್ದು ಒಂದು ಬೋರ್ಡ್ ಮಾಡಬೇಕು ಅಂದ್ಬಿಟ್ಟು ನಿಗಮ ಮಂಡಳಿ, ಅದು ಕೂಡ ಕಾಂಗ್ರೆಸ್ ಪಕ್ಷ ನಿರ್ಧಾರ ತಗೊಂಡಿದೆ. ಬಹುಶಃ ಆದಷ್ಟು ಜಲ್ದಿ ಮಾಡುತ್ತೆ. ಸರ್, ರಮೇಶ್ ಸರ್, ಇನ್ನೊಂದೇ ಒಂದು ಸರ್, ಕಡೆಯ ಒಂದೇ ಒಂದು ವಿಷಯ ಪ್ರಸ್ತಾಪಡಿಸೋದಕ್ಕೆ ಇಷ್ಟಪಡ್ತೀವಿ. ಈಗ ಏನಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸಂಬಂಧಪಟ್ಟಿದ್ದ ಇಲಾಖೆಗಳು ತಮ್ಮದೆಲ್ಲ ಒಂದು ಎಫರ್ಟ್ ಹಾಕಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಒಂದು ಯಂಗ್ಸ್ಟರ್ಸ್, ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಕಳಿಗೆ, ಒಂದು ಯುವಕರಿಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದೆ ಸರ್. ಈ ಒಂದು ಯಂಗ್ಸ್ಟರ್ಸ್ ಬಗ್ಗೆ ಹೇಳಿ ಸರ್. ಖಂಡಿತವಾಗ್ಲೂ ಕೂಡ ಈ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ
ಬಹುಶಃ ಬಹಳಷ್ಟು ಯುವಕರನ್ನ ತಗೋಬೇಕು ಅನ್ನೋದು ನಿರ್ಧಾರ ತಗೊಂಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಯುವಕರಿಗೆ ಬಹಳ ಅವಕಾಶ ಕೊಡ್ತಾರೆ. ಆದ್ರೆ ಯುವಕರಲ್ಲಿ ಕೂಡ ಅವ್ರಿಗೆ ಅನುಭವಸ್ಥರನ್ನ ನೋಡಿ ಅವರು ಪಕ್ಷದಲ್ಲಿ ಎಷ್ಟು ದುಡಿದಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಅವರು ಸಂಘಟನೆ ಮಾಡಬಹುದು, ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಅವರು ಕೆಲಸ ಮಾಡಿದ್ದಾರೆ ಅಂತ ನೋಡಿ ಖಂಡಿತವಾಗ್ಲೂ ಕೂಡ ಯುವಕರನ್ನ ಜಾಸ್ತಿ ತಗೊಳ್ಳುವಂತ ಅಭಿಪ್ರಾಯ ಖಂಡಿತವಾಗ್ಲೂ ಕೂಡ ಮಾಡ್ತಾರೆ. ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ಒಳ್ಳೇದಾಗ್ತದೆ. ಸರ್ ಹಾಕಿ ಸರ್. ಸರ್ ನೀವು ಸ್ವಲ್ಪ ಹಾಕಿ ಸರ್. ನೀವು ಹಾಕಿ. ಸರ್ ಹಾಕಿ ಸರ್. ಹಾಂ ಓಕೆ. ಹಾಂ ಸಾಹೇಬ್ರೆ ಬನ್ನಿ. ಸ್ವಲ್ಪ ನಮ್ಮ ಕಡೆ ನೋಡಿ. ಹಾಂ ನೀವು ಹಾಕದ ಹಾಕದ ರಮೇಶ್ ಅಣ್ಣ ಇಲ್ಲಿ ಸಾಹೇಬ್ರೆ ಸ್ಮೈಲು. ರಮೇಶ್ ಅಣ್ಣ ಸ್ಮೈಲು.